ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ವಿಶೇಷವಾಗಿ ಅಡುಗೆಗಳನ್ನು ತಯಾರು ಮಾಡ್ಕೊಂಡಿದ್ದೆ. ಹಬ್ಬದ ಅಡುಗೆಗಳೇ ಹಾಗೆ ಅಲ್ವಾ, ವಿಶೇಷವಾಗಿರುತ್ತೆ. ಹಾಗೆಯೇ ಶ್ರೀಕೃಷ್ಣ ಪೂಜೆ ಕೂಡ ಮಾಡಿಕೊಂಡು ನೈವೇದ್ಯ ಕೂಡ ಮಾಡಿಟ್ಕೊಂಡಿದ್ದೀನಿ. ಚಪಾತಿ, ಪಲ್ಯ, ಪಾಯಸ, ಸಲಾಡು, ಚಟ್ನಿ ಪುಡಿ, ಸಾಂಬಾರು, ಈ ಥರ ಕ್ಯಾಪ್ಸಿಕಮ್ ಪಲ್ಯ ಇದೆಲ್ಲನೂ ಕೂಡ ಮಾಡಿಟ್ಕೊಂಡಿದ್ದು. ರೈಸು ಎಲ್ಲನೂ ಕೂಡ ನೈವೇದ್ಯನ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀನಿ. ಇದು ತರಕಾರಿ ಕರಿ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಚಪಾತಿ ಜೊತೆ ಎಲ್ಲನೂ ಕೂಡ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದೆಲ್ಲನೂ ಕೂಡ ನೈವೇದ್ಯನ ಮಾಡಿಟ್ಕೊಳ್ತಾ ಇದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೇ ಹಾಗೆ ಒಂಥರ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲರ ಮಕ್ಕಳಿಗೂ ಕೂಡ ಕೃಷ್ಣ ರಾಧೆಯ ಡ್ರೆಸ್ಸನ್ನು ಹಾಕ್ಬಿಟ್ಟು ತಾಯಂದರು ಕೂಡ ಯಶೋದೆಯವರಾಗಿಬಿಟ್ಟು ಅಷ್ಟೊಂದು ಚೆನ್ನಾಗಿ ಇದನ್ನು ಮಾಡಿರ್ತಾರೆ. ಮನೆಗಳಲ್ಲೂ ಕೂಡ ಈ ಒಂದು ಹಬ್ಬ ಕಳಕಳಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಭಯ ಭಕ್ತಿ ಕೂಡ ಇರುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ನಮ್ಮ ಸೌತ್ ಕಡೆಗಿಂತ ನಾರ್ತ್ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ಈ ಸಂಜೆ ದೇವಸ್ಥಾನಗಳಲ್ಲಿ ಪೂಜೆ ಇರೋದ್ರಿಂದ ನಾವು ಮಧ್ಯಾಹ್ನ ಮನೆಯಲ್ಲೇ ಪೂಜೆ ಮಾಡಿಬಿಟ್ಟು ನೈವೇದ್ಯ ಎಲ್ಲನೂ ಮಾಡಿಬಿಟ್ಟು ಊಟ ಮಾಡ್ಕೊಳ್ತಾ ಇದ್ದೀವಿ. ಇದು ಇವತ್ತಿನ ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ಸಂಜೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇಲ್ಲಿ ನಮ್ಮ ಆರ್ಮಿ ಕ್ಯಾಂಪಸ್ಸಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಎಷ್ಟು ದೇವಸ್ಥಾನಗಳಿರುತ್ತೋ ಹಿಂದೂ ದೇವಾಲಯಗಳು ಅಲ್ಲಿ ಪೂಜೆನ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾರ್ತ್ ಕರ್ನಾಟಕ ಒಂದು ಇದೇ ಹಾಗೆ ಅವರು ಕೃಷ್ಣನ ಆರಾಧಕರು. ಹಾಗಾಗಿ ಕೃಷ್ಣನ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಡೈಲಿನೂ ಅಷ್ಟೇ ನಾವು ಹೇಗೆ ನಮ್ಮ ದೇವರುಗಳನ್ನು ಪೂಜೆ ಮಾಡ್ತೀವೋ ಅವರು ಹಾಗೆ ಶ್ರೀಕೃಷ್ಣನ ತುಂಬ ಆರಾಧನೆ ಮಾಡ್ತಾರೆ, ತುಂಬ ನಂಬ್ತಾರೆ. ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಭಗವಾನ್ ಅಂತ ಕೇಳ್ತಾರೆ. ಹೆಣ್ಮಕ್ಳಾದರೆ ರಾಧೆ ರಾಧೆ ಅಂತ ಕರೀತಾರೆ. ಅಷ್ಟು ಒಂದು ಇದು ಭಕ್ತಿ ಅಂತಲೇ ಹೇಳ್ಬೋದು ಶ್ರೀಕೃಷ್ಣ ಪರಮಾತ್ಮನ ಮೇಲೆ. ನಮಗೂ ಕೂಡ ಇರುತ್ತೆ, ಆದರೆ ನಾವು ಅಷ್ಟೊಂದಾಗಿ ನಮ್ಮ ದೇವಸ್ಥಾನಗಳಲ್ಲಿ ಶ್ರೀಕೃಷ್ಣನ ಇದನ್ನು ಮಾಡಲ್ಲ. ಬಟ್ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಅವ್ರ ಮಂದಿರಗಳು ಶ್ರೀಕೃಷ್ಣಂದೇ ಆಗಿರುತ್ತೆ. ನೋಡ್ತಾ ಇರ್ಬೋದು. ರಾತ್ರಿ 11 ಗಂಟೆ ಆದರೂ ಎಷ್ಟೊಂದು ಜನ ಕೂತ್ಕೊಂಡು ಭಜನೆ, ಹೋಮ ಅವನ್ನ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಮಾಡಿಕೊಂಡು ಇಲ್ಲಿ ಭಜನೆಗಳನ್ನು ಮಾಡ್ತಾಯಿದ್ರು. ಶ್ರೀಕೃಷ್ಣನ ಹಾಡುಗಳನ್ನು ಹೇಳ್ತಾಯಿದ್ರು. ಇಲ್ಲಿ ತೊಟ್ಟಿಲು, ಸುಂದರವಾದ ತೊಟ್ಟಿಲನ್ನು ಕೂಡ ಇಟ್ಟು ಇದನ್ನು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಇದು ಒಂದು ಮಂದಿರ. ಇನ್ನೊಂದು ದೇವಸ್ಥಾನ ಕೂಡ ಇದೆ, ಅಲ್ಲಿಗೂ ಹೋಗಬೇಕಿತ್ತು. ನಾವು ಇಲ್ಲಿ ಹೋಗಿ ಪೂಜೆ ಎಲ್ಲನೂ ಕೂಡ ನೋಡಿಕೊಂಡು ಸ್ವಲ್ಪ ಭಜನೆಯಲ್ಲೂ ಕೂಡ ಭಾಗವಹಿಸಿ ಅದಾದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೂ ಅಷ್ಟೇ, ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪೂಜೆ ಎಲ್ಲನೂ ಕೂಡ ನಡೀತಾ ಇತ್ತು. ಹೋಮ ಎಲ್ಲ ಕೂಡ ಮಾಡ್ತಾಯಿದ್ರು. ಅದೆಲ್ಲನೂ ಕೂಡ ಮುಗಿಸ್ಕೊಂಡು ನಾವು ಕೂಡ ಸ್ವಲ್ಪ ಶ್ರೀಕೃಷ್ಣನ ತೊಟ್ಲನ್ನು ತೂಗಿ ಅವನ್ನ ಮಲಗಿಸಿ ಆಡಿಸಿ ಎಲ್ಲನೂ ಕೂಡ ಮಾಡಿ ಪ್ರಸಾದ ಕೂಡ ಇಟ್ಟಿದ್ರು. ತೊಗೊಂಡು ಹಣ್ಣುಗಳ ಪ್ರಸಾದ ಇಟ್ಟಿರ್ತಾರೆ ಉಪವಾಸ ಇರೋವಂಥವ್ರಿಗೆ, ಅದೆಲ್ಲನೂ ಕೂಡ ನೋಡಿಕೊಂಡು ಬಂದಿದ್ದಾಯಿತು. ತುಂಬಾ ಒಂದು ಸುಂದರವಾದ ದಿನ ಅಂತಲೇ ಹೇಳ್ಬೋದು. ಇದು ಶ್ರೀಕೃಷ್ಣ ಭಗವಾನ್ ಹುಟ್ಟಿದಂತಹ ದಿನ. ಎಲ್ಲರೂ ಕೂಡ ಎಲ್ಲರ ಜೀವನದಲ್ಲೂ ಕೂಡ ಒಳ್ಳೇದು ಮಾಡಲಿ ಆ ಭಗವಂತ ಅಂತ